ವಾರ್ನರ್ ಬಗ್ಗೆ ಏನು ಕೊಟ್ರಿ ಅಂದರೆ ನಾನು ಉತ್ತರ ಕೊಡ್ತೀನಿ. ನೀವೇ ವಾರ್ನರ್ ಬಗ್ಗೆ ವಾರ್ನಿಂಗ್ ಕೊಟ್ರಾ? ಪಬ್ಲಿಸಿಟಿ ಮಾಡೋ ಕಂಟೆಂಟ್ ಬೇಕಾಗಿತ್ತು. ಸೊ ನನಗಿದೆ ಆ್ಯಪ್ಟ್ ಅನ್ನಿಸ್ತು, ಒಂದು ಸಣ್ಣ ಒಂದು ಇದನ್ನು ಮಾಡಿ ಬಿಡೋಣ ಅಂತ. ಬಟ್ ಅದು ಟ್ರೈಲರ್ ಟೀಸರ್ ಥರ ಇರಲಿಲ್ಲ. ಸೊ ಅದಕ್ಕೆ ಆ ನೇಮ್ನ ಚೇಂಜ್ ಮಾಡೋಣ. ಟ್ರೈಲರ್ ಟೀಸರ್ ಅಂದರೆ ಒಂದು ಬೇರೆ ಥರ ಇರುತ್ತೆ. ಸೊ ಇದನ್ನು ಬೇರೆ ಥರ ಮಾಡೋಣ ಅಂತ ವಾರ್ನರ್ ಅಂತ ಒಂದು ಅನ್ನಿಸ್ತು. ಸೊ ಅದನ್ನು ಮಾಡಿದ್ವಿ ಅಷ್ಟೇ. ತುಂಬ ಅದೆಲ್ಲ ದೊಡ್ಡದಿದೆ ಹೇಳ್ಬೇಡಿ, ಅವರೆಲ್ಲ ತುಂಬ ದೊಡ್ಡವರು. ನಿಜವಾಗ್ಲೂ ಹೇಳ್ತೀನಿ, ನಾನು ಇದಾಗಿ ಹೇಳ್ತಿಲ್ಲ. ದೇ ಆರ್ ಆಲ್ ವೆರಿ ಹ್ಯೂಜ್, ವೆರಿ ಪಾಪ ಪ್ರೀತಿಯಿಂದ ನೀವೆಲ್ಲ ವೋಟ್ ಮಾಡಿ ನಾನು ತೊಗೊಳಕ್ಕೆ ಕೂರಿಸ್ಬಿಟ್ಟಿದ್ದೀರ ಅಷ್ಟೇ. ಯಾರಿಗಾರು ಹೇಳಿದ್ರೆ ನಗ್ತಾರೆ. ನಮ್ಮ ಇಂಡಿಯಾದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇದ್ದಾರೆ, ಎಂತೆಂಥ ಸಿನಿಮಾ. ನಾನೊಂದು ಸಿಂಪಲ್ ಹೇಳ್ತೀನಿ ಕೇಳಿ. ಈ ಜಾನರು, ಈ ಥರ ಜಾನರಲ್ಲಿ ಯಾರೂ ಪಿಕ್ಚರ್ ಮಾಡಿಲ್ಲ, ಬೇರೆ ಬೇರೆ ವೆರೈಟಿ ಅಂತಾರಲ್ಲ. ನನಗೆ ಜ್ಞಾಪಕ ಬರೋದೇ ಸಂಗೀತಂ ಶ್ರೀನಿವಾಸರಾವ್, ಗೊತ್ತಲ್ಲ ನಿಮಗೆ? ಯಾವ ಜಾನರಲ್ಲಿ ಪಿಕ್ಚರ್ ಮಾಡಿದ್ದಾರೆ ಗೊತ್ತಾ ಅವರು? ಒಂದು ಏನೋ ಆದಿತ್ಯ, ಇದು ಏನೋ, ಆಮೇಲೆ ಇದು ಒಂದು ಭಾಗ್ಯದ ಲಕ್ಷ್ಮೀ ವರ್ಮ ಕಾಮಿಡಿ, ಇದಕ್ಕೆ ಏನೋ ಮಾತೇ ಇಲ್ದಿರೋ ಅಂಥ ಪುಷ್ಪಕ್ಕು. ಎಷ್ಟು ಸಿನಿಮಾಗಳು. ಕೆ ಬಾಲಚಂದರ್ಗಿನ್ನಾನ, ಪುಟ್ಟಣ್ಣ ಕಣಗಾಲ್ಗಿನ್ನಾನ, ಎಂತೆಂಥ ಇದನ್ನು ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟಿದ್ದಾರೆ ಆವಾಗಲೇ. ಸ್ಟಡಿ ಕ್ಯಾಂಪ್ ಇಲ್ದಿರೋ ಟೈಮಲ್ಲೇ ಸ್ಟಡಿ ಕ್ಯಾಂಪ್ ಮಾಡಿದ್ದಾರೆ. ಏನೋ ನೀವು ಪ್ರೀತಿಯಿಂದ ನೀವು ಈ ಜನ್ರೇಷನವ್ರು ಹೇಳ್ತೀರಾ, ನಾನು ಓಕೆ, ಇನ್ನೇನು ನಿಮ್ಮ ಖುಷಿಗೆ ನಾನು ಹೌದು ಅನ್ನೋದಷ್ಟೇ. ನಿಮಗಿದು ಹೇಳಿದಾಗ ನನಗೆ ಅನ್ನಿಸ್ತು, ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಬೇಕು ಆ್ಯಕ್ಚುಲಿ, ಮರಿಬಾರ್ದು ಆ್ಯಕ್ಚುಲಿ. ಯಾರಲ್ಲ ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಆಫ್ ಸಿನಿಮಾ, ಎಲ್ರದ್ದು ಒಬ್ಬೊಂದೊಂದು ಗ್ರೇಟ್ನೆಸ್ ಇದೆ. ಸೊ ಅದೇ ಥರ ನನ್ನ ಒಂದು ರೀತಿ ಯಾವುದೋ ನೀವು ನೋಡಿದ್ದೀರಾ. ಸೊ ಅದಕ್ಕೆ ವೋಟ್ ಮಾಡಿ ಅಲ್ಲಿ ತೊಗೊಂಡೋಗಿ ಕೂರಿಸ್ಬಿಟ್ಟಿದ್ದೀರ ನನ್ನ.